ಆಟೋ ಚಾಲಕರಿಗೆ ಖಡಕ್ ಎಚ್ಚರಿಕೆ ನೀಡಿ ಸಾಮೂಹಿಕವಾಗಿ ಸಮವಸ್ತ್ರ ನೀಡಿದ್ದಾರೆ ಸಿಪಿಐ ಶ್ರೀನಿವಾಸ್. ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸ್ಕೊಡಿ, ನಿಮ್ಮ ಏಜ್ ಪ್ರೂಫ್ ಕೊಡ್ತಾರೆ, ಅದು ತಗೊಂಡೋಗಿ ಏನು RTO ಅಧಿಕಾರಿ ಇರ್ತಾರೋ ಅಪ್ಲಿಕೇಶನ್ ನಾನಿಂದ ಹೆಸರು, ನಿಮ್ದು ಆಧಾರ್ ಕಾರ್ಡು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಇಂದು ಆಟೋ ಚಾಲಕರಿಗೆ ಅರಿವು ಕಾರ್ಯಕ್ರಮವನ್ನು ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಚಾಲಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಯಾಣಿಕರು ನಿಮ್ಮನ್ನು ನಂಬಿ ಆಟೋದಲ್ಲಿ ಕೂರ್ತಾರೆ, ನಿಮಗೂ ಕುಟುಂಬವಿದೆ ಎಂಬ ಅರಿವಿನೊಂದಿಗೆ ಆಟೋ ಓಡಿಸಬೇಕು, ಕುಡಿದು ವಾಹನ ಚಲಾಯಿಸಬಾರದು, ಅಶಿಸ್ತು ತೋರಿದ್ರೆ ಕಠಿಣ ಕ್ರಮ ಜರುಗಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಮದ್ಯಪಾನ ಮಾಡಿ ಗಾಡಿ ಚಾಲನೆ ಮಾಡಿದ್ರೆ ಕೋರ್ಟ್ ಫೈನ್ ಆಗುತ್ತೆ, 10,000 ರೂಪಾಯಿ ಫೈನ್ ಆಗುತ್ತೆ. ಪದೇ ಪದೇ ಮಾಡಿದ್ರೆ ನೀವು DL ಕ್ಯಾನ್ಸಲೇಷನ್ ಇರ್ತೀವಿ, ನಿಮಗೆ ತೊಂದರೆ ಆಗ್ತದೆ. ಅದಾಗೋಕ್ಕೆ ಅವಕಾಶ ಬೇಡ ಅಂತೇಳಿ ನಿಮಗೆ ಇವತ್ತು ಕರೆದು ಹೇಳ್ತಾ ಇದೀವಿ. ಈಗ 2 ಸರಿನೂ ಇದೇ ಮಾತನ್ನು ಹೇಳಿದ್ದೀವಿ, ಇದೇ ವಿಚಾರಗಳು ಹೇಳಿದ್ದೀವಿ. ನೀವು ಪದೇ ಪದೇ ಅದೇ ರೂಢಿ ಮಾಡ್ಕೊತೀವಿ ಅಂದರೆ ರೋಡ್ ಮೇಲೆ ಗಾಡಿನ ಸೀಸ್ ಮಾಡ್ತೀವಿ, DL ಕ್ಯಾನ್ಸಲೇಷನ್ ಬರೀತೀವಿ, ನಿಮ್ಮ ಗಾಡಿನ ಓಡಿಸೋಕ್ಕಾಗಲ್ಲ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ತೀವಿ. ಇನ್ನು ಕಡ್ಡಾಯವಾಗಿ ವಾಹನಕ್ಕೆ ವಿಮೆ ಮಾಡಿಸಿರಬೇಕು, ಲೈಸೆನ್ಸ್ ಹೊಂದಿರಬೇಕು. ಇವುಗಳನ್ನು ಪಾಲಿಸದಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಇದು ಕಡೆಯ ಎಚ್ಚರಿಕೆಯಾಗಿದೆ ಎಂದರು. ಪ್ರಯಾಣಿಕರಿಂದ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡ್ತಾ ಇರೋ ಕುರಿತು ದೂರುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ಎಲ್ಲ ಚಾಲಕರ ಜೊತೆ ಸಭೆಯನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಿದರು. ಆಟೋಗಳನ್ನು ರಸ್ತೆ ಬದಿ ಅಡ್ಡಾದಿಡ್ಡಿ ನಿಲ್ಲಿಸಿ ಬೇರೆ ವಾಹನ ಮತ್ತು ಸಾರ್ವಜನಿಕರಿಗೆ ತೊಂದರೆ ನೀಡ್ತಾ ಇರೋದು ಕಂಡು ಬಂದಿದೆ. ಅಲ್ಲದೆ ಹೆಣ್ಣು ಮಕ್ಕಳನ್ನ ಚುಡಾಯಿಸುವುದು ಕೂಡ ಗಮನಕ್ಕೆ ಬಂದಿದೆ. ಇಂಥ ವರ್ತನೆ ಮುಂದುವರೆದರೆ ಕಠಿಣ ಕ್ರಮ ಕೈಗೊಳ್ಳುವುದರ ಜೊತೆಗೆ ಆ ಭಾಗದ ನಿಲ್ದಾಣವನ್ನೇ ರದ್ದುಪಡಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ದಟ್ಟಣೆ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ಆಟೋ ರಿಕ್ಷಾ ನಗರದಲ್ಲಿ ಕರೆದಿದ್ವಿ. ಅವ್ರ ಜೊತೆಗೆ ಅವ್ರಿಗೆ ಒಂದು ಯೂನಿಫಾರ್ಮ್ ಹಾಕೊಳ್ಳೋಕ್ಕೆ ವಿತೌಟ್ ಯೂನಿಫಾರ್ಮಿಂದ ಓಡಿಸೋದಕ್ಕಂಥ ವಿಚಾರವಾಗಿ ನಮ್ಮ ಇಲಾಖೆಯಿಂದ ವೈಯಕ್ತಿಕವಾಗಿ ಅವ್ರಿಗೆ ಒಂದು ಬಟ್ಟೆ ಕೊಡುವಂಥ ಕಾರ್ಯಕ್ರಮ ಇತ್ತು. ಅದರ ಜೊತೆಗೆ ಇವರು ಸಾರ್ವಜನಿಕರ ಜೊತೆಯಲ್ಲಿ ಸರಿಯಾದ ರೀತಿ ವರ್ತನೆ ಮಾಡಿಕೊಂಡು ಮಹಿಳೆಯರು ಮತ್ತು ಮಕ್ಕಳು, ವಯೋವೃದ್ಧರು, ಸಾರ್ವಜನಿಕರಿಗೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯಲ್ಲಿ ಕಾನೂನು ಪಾಲನೆ ಮಾಡಿ ಅವರನ್ನು ತುಂಬಿಕೊಂಡು ಹೋಗಿ ಬಿಡ್ತಕ್ಕಂಥ ಒಂದು ಅರಿವು ಕಾರ್ಯಕ್ರಮನ ಮಾಡಿದ್ವಿ. ಅದರ ಜೊತೆಗೆ ಅವರು ಮಕ್ಕಳು, ಶಾಲಾ ಮಕ್ಕಳ ಬಗ್ಗೆ ಗೌರವಯುತ ನಡ್ಕೊಬೇಕು, ಹೆಣ್ಣು ಮಕ್ಕಳ ಮೇಲೆ ಗೌರವಯುತ ನಡ್ಕೊಬೇಕು, ಸಾರ್ವಜನಿಕ ಜಾಗಗಳಲ್ಲಿ ಅಡ್ಡದಿಡ್ಡಿ ನಿಲ್ಲಿಸಬಾರ್ದು, ನೋ ಪಾರ್ಕಿಂಗ್ಗಳಲ್ಲಿ ನಿಲ್ಲಿಸಬಾರ್ದು, ಜೊತೆಗೆ ಕರ್ಕಶವಾಗಿ ಆರನ್ ಮಾಡೋದು ಮತ್ತು ಮದ್ಯಪಾನ ಮಾಡಿ ಚಾಲನೆ ಮಾಡೋಂಥ ವಿಚಾರ, ಆಮೇಲೆ ಗಾಡಿಗಳಲ್ಲಿ ಪ್ರಯಾಣಿಕರು ತುಂಬುವಂಥದ್ದನ್ನ ಗೂಡ್ಸ್ನ ಐಟಮ್ಗಳನ್ನ ತುಂಬುವಂಥ ವಿಚಾರ, ಇದರೆಲ್ಲ ಬಗ್ಗೆ ಅವರಿಗೆ ಕಾನೂನು ಅರಿವು ಮಾಡಬಾರ್ದು, ಇವೆಲ್ಲ ಗೂಡ್ಸ್ ವೆಹಿಕಲ್ ತುಂಬಾರ್ದು ಅಂತೇಳಿ ಅವ್ರಿಗೆ ಕಾನೂನು ಕ್ರಮ ಆಗುತ್ತೆ ಅಂತೇಳಿ ಅವ್ರಿಗೆ ತಿಳುವಳಿಕೆ ನೀಡಿ, ಅದರ ಜೊತೆಗೆ ಕೇಳಿದ ಸ್ಥಳಕ್ಕೆ ಪ್ರಯಾಣಿಕರು ಕೇಳಿದ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು. ನಿಗದಿತ ದರ ಏನು ನಗರದಲ್ಲಿ ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದ್ರ ತಕ್ಕಂಗೆ ಹಣ ಸಂದಾಯ ತಗೋಬೇಕು. ಹೆಚ್ಚಿಗೆ ತಗೊಂಡು ಕೆಟ್ಟದಾಗಿ ನಡ್ಕೋಬಾರ್ದು ಅನ್ನೋ ರೀತಿಯಲ್ಲಿ ಅವ್ರಿಗೆ ತಿಳುವಳಿಕೆ ನೀಡಿದ್ದೀವಿ. ಅದರ ಜೊತೆಗೆ ಸಮವಸ್ತ್ರ ಧರಿಸದೆ ಚಾಲನೆ ಮಾಡಿದ್ರೆ ದಂಡ ವಿಧಿಸ್ತೀವಿ. ಅದರಿಂದ ನೀವು ಸುಮಾರು 3-4 ಸರಿ ನಾವು ಅವ್ರಿಗೆ ಕಾನೂನು ಕಾರ್ಯಕ್ರಮ, ಅರಿವು ಕಾರ್ಯಕ್ರಮ ಕೂಡ ಮಾಡಿದ್ವಿ. ಇದು ನಮ್ಮ ಇಲಾಖೆಯಿಂದ ಮೇಲಧಿಕಾರಿಗಳು ಮತ್ತು ನಾವು ಪದೇ ಪದೇ ಮಾಡ್ತಾನೆ ಇರ್ತೀವಿ. ಇದನ್ನು ಮತ್ತೆ ಅವರಿಗೆ ತಿಳಿ ಹೇಳುವಂಥದ್ದು ಕಾರ್ಯಕ್ರಮ ಆಗ್ತಾ ಇರಬೇಕು. ಮದ್ಯ ಸೇವನೆ ಮಾಡಿ ಗಾಡಿ ಚಾಲನೆ ಮಾಡಬಾರ್ದು, ಅದು ಕೋರ್ಟ್ ಫೈನ್ ಆಗುತ್ತೆ, 10,000 ರೂಪಾಯಿ ಫೈನ್ ಆಗುತ್ತೆ. ನೀವು ದುಡಿಯೋದು ಕಡಿಮೆ 5,500-600 ರೂಪಾಯಿ ದುಡಿದು ನೀವು ಕಾನೂನು ಉಲ್ಲಂಘನೆ ಮಾಡಿ ಮನಸ್ಸಿಗೆ ಕೆಟ್ಟದಾಗಿ ತೊಗೊಂಡು ವಿಪರೀತ ಮದ್ಯ ಸೇವನೆ ಮಾಡಿ ಗಾಡಿ ಮಾಡಿದ್ರೆ ನಿಮ್ಗೆ ಈ ರೀತಿ ಆಗ್ತದೆ, ಆಗಬಾರ್ದು ಅಂತೇಳಿ ಅವ್ರಿಗೊಂದು ಕಾನೂನು ಅರಿವು ಕೂಡ ಮಾಡಿದ್ದೀವಿ. ಆಮೇಲೆ ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ಗಳಲ್ಲಿ ನಿಲ್ಲಿಸಬಾರ್ದು ಅಂತ ಕೂಡ ಹೇಳಿದ್ದೀವಿ. ಮಿತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರನ್ನ ಸಾಗಾಣಿಕೆ ಮಾಡಿ ಅಪಘಾತಗಳುಂಟಾದಾಗ ನಿಮಗೆ ಆಗುವಂಥ ಅನಾಹುತಗಳು ನಿಮ್ಮ ಮೇಲೆ ಕಾನೂನು ಕ್ರಮ ಯಾವ ಥರ ಆಗ್ತದೆ ಅಂತ ಕೂಡ ಅವರಿಗೆ ತಿಳುವಳಿಕೆ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಅವ್ರಿಗೆ ನಗರದಲ್ಲಿ ಆಟೋ ರಿಕ್ಷಾಗಳಿಗೆ ಇವತ್ತು ನಮ್ಮ ಸುಭಿಕ್ಷವಾಗಿರಬೇಕು, ಸಾರ್ವಜನಿಕರು ಸುಭಿಕ್ಷವಾಗಿರಬೇಕು, ಯಾವುದೇ ವಿಚಾರಗಳು ಬಂದಾಗ ಪೊಲೀಸ್ಗೆ ಮಾಹಿತಿ ಕೊಡಬೇಕು ಅಂಥೇಳಿ ಅವರಿಗೆ ಒಂದು ಕಾರ್ಯಕ್ರಮನ ಆಟೋ ರಿಕ್ಷಾಗಳಿಗೆ ಕಾನೂನು ಅರಿವು ಕಾರ್ಯಕ್ರಮ ಮಾಡಿ ಇವತ್ತು ಮುಗಿಸಿದ್ದೀವಿ. ನಗರದ ಎಲ್ಲ ಆಟೋ ಚಾಲಕರಿಗೆ ಸಾಮೂಹಿಕವಾಗಿ ಸಮವಸ್ತ್ರವನ್ನು ವಿತರಿಸಿದರು.
ಸೈಡ್ಗೆ ಬಂದ್ಬಿಡಿ. ಅಣ್ಣ ಸ್ವಲ್ಪ ಸೈಡ್ಗೆ ಬಂದ್ಬಿಡಿ. ಹಾಕಿದ್ಯಾ ಆಯ್ತು ಬಿಡ್ರಿ, ಎಲ್ಲರೂ ಸಾಕು, ಹಾಗೆ ಕೊಡ್ರಿ. ಅಣ್ಣ